ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ ಎಪಿಸೋಡಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಫುಡ್ ಡೆಲಿವರಿ ಬಾಯ್ ಬಂದುಬಿಟ್ಟು ಮನೆ ಬೆಲ್ನ ರಿಂಗ್ ಮಾಡ್ತಾನೆ. ಆವಾಗ ಶ್ರೇಷ್ಠ ಕೂಡ ಬರ್ತಾಳೆ. ಮೇಡಮ್ ಆವಾಗಲೇ ನಾನು ಬೂಂದಿ ಕೊಡೋದು ಮರ್ತೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಅದೇ ಟೈಮಿಗೆ ಕುಸುಮ ಕೂಡ ಬರ್ತಾಳೆ. ಯಾರಪ್ಪ ನೀನು ಅಂದಾಗ, ಮೇಡಮ್ ನಾನು ಫುಡ್ ಡೆಲಿವರಿ ಬಾಯ್ ಮೇಡಮ್, ಆವಾಗಲೇ ಬಿಸಿಬೇಳೆಭಾತ್ ಮತ್ತು ಕೇಸರಿ ಬಾತ್ ಕೊಟ್ಟಿದ್ದೆ, ಬೂಂದಿನ ಮರ್ತೋಗಿದೆ ಅಂತ ಹೇಳಿದ ತಕ್ಷಣ ಕುಸುಮಗೆ ಶಾಕ್ ಆಗುತ್ತೆ. ಆವಾಗ ಶ್ರೇಷ್ಠ ಬಾಕ್ಸ್ನ ಇಸ್ಕೊಂಡು ಒಳಗಡೆ ಬರ್ತಾಳೆ. ಕುಸುಮಗಂತೂ ಫುಲ್ ಕೋಪ ಬಂದಿರುತ್ತೆ. ಅದೇ ಟೈಮಿಗೆ ಭಾಗ್ಯ ಮಾವ ಕೂಡ, ನಾನು ಹೇಳಿಲ್ಲ ಕುಸುಮ ಇದು ಹೋಟೆಲ್ ತಿಂಡಿ ಅಂತ, ನಾನು ಒಂದ್ಸತಿ ಊಟನ ರುಚಿ ನೋಡಿದ ತಕ್ಷಣ ಕಂಡುಹಿಡಿದು ಬಿಡ್ತೀನಿ ಅಂತ ಅವ್ರ ಮಾವ ಹೇಳಿದ ತಕ್ಷಣ ಅದು ಅದೇ ಅಂತ ಶ್ರೇಷ್ಠ ಹೇಳಕ್ಕೆ ಬಂದ ತಕ್ಷಣ ಮುಚ್ಚೆ ಬಾಯಿ ಅಂತ ಕುಸುಮ ಹೇಳ್ತಾಳೆ. ಆವಾಗ ಸುಂದರಿ ಕೂಡ ಬಾಕ್ಸ್ ಇಸ್ಕೊಂಡು ನೆಕ್ಸ್ಟ್ ಲೆವೆಲ್ ಬೂಂದಿ, ಆವಾಗಲೇ ಬಿಸಿಬೇಳೆಭಾತ್ ತಿನ್ಬೇಕಾದ್ರೆ ಚಿಣಿಮಿಣಿ ಇದನ್ನ ಹಾಕ್ಬೇಕು ತಾನೇ ಅಂತ ಅವಳನ್ನ ರೇಗಿಸ್ತಾ ಇರ್ತಾಳೆ. ಸುಂದರಿ ಅವಳು ನಮ್ಗೆ ಇಷ್ಟ ಆಗಲಿ ಅಂತ ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡಿದಾಳೆ ಗೊತ್ತಾ ಅಂತ ಪೂಜಾ ಕೂಡ ಹೇಳಿ ನಗ್ತಾ ಇರ್ತಾಳೆ. ಅದೇ ಟೈಮಿಗೆ ಭಾಗ್ಯ ಕೂಡ, ಅಷ್ಟೇ ಅಲ್ಲ ಪೂಜಾ, ಅವಳಿಗೆ ಅಡುಗೆ ಮಾಡೋದು ಅಂದರೆ ತುಂಬ ಖುಷಿ ಅಂತೆ, ಅವಳಿಗೆ ಇದರಲ್ಲಿರೋ ನೆಮ್ಮದಿ ಇನ್ಯಾವ ಕೆಲಸದಲ್ಲೂ ಕೂಡ ಸಿಗಲ್ವಂತೆ. ಇನ್ನು ಶ್ರೇಷ್ಠ ಅಡುಗೆಯಲ್ಲಿ ಏನು ವಿಶೇಷ ಗೊತ್ತಾ, ಅವಳ ಅಡುಗೆಯಲ್ಲಿ ತರಕಾರಿ, ಕಾಳು, ಬೇಳೆ, ಸೊಪ್ಪು ಏನು ಕೂಡ ಇರಲ್ಲ. ಅದನ್ನೇನು ಯೂಸ್ ಮಾಡ್ದೇ ಅಡುಗೆ ಮಾಡ್ತಾಳೆ ಶ್ರೇಷ್ಠ, ನಿನಗೆ ಗೊತ್ತಾ ಅಂತ ಕೇಳಿದ ತಕ್ಷಣ ಸುಂದರಿ ಅವಾಗ, ಅಯ್ಯೋ ಚಿನಿಮಿಣಿ ಎಷ್ಟೆಲ್ಲ ಉಳಿಸ್ತೀಯೇ, ಮನೆ ದಿನಸಿನೆಲ್ಲ ಉಳಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯೇ ನೀನು, ನೆಕ್ಸ್ಟ್ ಲೆವೆಲ್ ಅಂತ ಸುಂದರಿ ಕೂಡ ಹೇಳಿ ನಗ್ತಾ ಇರ್ತಾಳೆ. ಮತ್ತೆ ಪೂಜಾ, ಶ್ರೇಷ್ಠ ನಿಂದು ಏನು ಕೈ ರುಚಿ ಶ್ರೇಷ್ಠ, ಅತ್ತೆ ನಿನಗೆ ತಕ್ಕನಾದ ಸೊಸೆ, ಈ ಮನೆಗೆ ತಕ್ಕನಾದ ಸೊಸೆ ಸಿಕ್ಕಿದ್ದಾಳೆ ಅಂತ ಪೂಜಾ ಮತ್ತೆ ಹೇಳ್ತಾಳೆ. ಬಿಗ್ರೆ ನೀವು ಬೂತ್ ಕನ್ನಡ ಯಾಕೆ ಹುಡುಕಿದ್ರೂ ಕೂಡ ಇಂಥ ಸೊಸೆ ಸಿಗಲ್ಲ ನಿಮ್ಗೆ, ಆ ಥರ ಸೊಸೆ ಸಿಕ್ಕಿದ್ದಾಳೆ ತಗೊಳ್ಳಿ ಅಂತ ಭಾಗ್ಯ ಅಮ್ಮ ಕೂಡ ಹೇಳ್ತಾರೆ. ಅವಾಗ ಶ್ರೇಷ್ಠ ತುಂಬ ಕೋಪ ಮಾಡಿಕೊಂಡು, ಸ್ಟಾಪ್ ದಿಸ್ ನಾನ್ಸೆನ್ಸ್, ಏನು ಅವಾಗಲಿದ್ದ ತುಂಬ ಮಾತಾಡ್ತಾನೆ ಇದ್ದೀರಲ್ಲ, ಸುಮ್ಮನೆ ಇದ್ದೀನಿ ಅಂತ ಕೂಗಾಡ್ತಾ ಇರಬೇಕಾದ್ರೆ ಕುಸುಮ, ಫಸ್ಟು ನೀನು ಮುಚ್ಚು, ನೀನು ಯಾಕೆ ಮಾತಾಡ್ತಿದೀಯ, ಅಬ್ಬಬ್ಬಬ್ಬ ಅತ್ತೆ ನೀನು ಹೇಳ್ದಂಗೆ ಮಾಡಿದೆ, ಅತ್ತೆ ನೀನು ಹೇಳ್ದಂಗೆ ವಿಡಿಯೋ ನೋಡ್ಕೊಂಡು ಮಾಡಿದೆ ಅಂತ ಎಷ್ಟೆಲ್ಲ ಹೇಳ್ಬಿಟ್ಟೆ ಅಲ್ವಾ, ಈಗ ನೀನು ಅಡುಗೆ ಮಾಡೋದು ಅಂತ ಕುಸುಮ ಬೈತಾ ಇರ್ತಾಳೆ. ಅವಾಗ ಶ್ರೇಷ್ಠ, ಅತ್ತೆ ಬೆಳಗ್ಗೆ ಇದ್ದ ಕೆಲಸ ಮಾಡಿ ಸುಸ್ತಾಗಿತ್ತು ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಏನು ಸುಸ್ತಾಗಿತ್ತಾ, ಏನು ಕೆಲಸ ಮಾಡಿದೆ ನೀನು, ಎಷ್ಟು ಕೆಲಸ ಮಾಡಿದೆ ನೀನು, ಹೇಳು ಎಷ್ಟು ಕೆಲಸ ಮಾಡಿದೀಯ ನೀನು ಅಂತ, ಒಂದು ಕಾಫಿ ಮಾಡೋದು ನಿನಗೆ ಕೆಲಸನಾ, ಅದು ಅಷ್ಟು ದೊಡ್ಡ ಕೆಲಸನ ನಿನಗೆ, ಸುಸ್ತಾಗೋವಷ್ಟು ಕೆಲಸನ ನಿನಗೆ ಅಂತ ಕುಸುಮ ಕೇಳಿದಾಗ, ಏನಾಗಿದೆ ನಿಮಗೆಲ್ಲ, ನಾನೇನಂತ ದೊಡ್ಡ ತಪ್ಪು ಮಾಡಿದ್ದೀನಿ, ಏನೊಂದು ಫುಡ್ ಆರ್ಡರ್ ಮಾಡೋದು ಕೂಡ ನಿಮಗೆ ಒಂದು ತಪ್ಪ ಅಂತ ಶ್ರೇಷ್ಠ ಕೇಳಿದ ತಕ್ಷಣ ಅವಾಗ ಭಾಗ್ಯ ಮಾವ ಕೂಡ, ಏನಮ್ಮ ಶ್ರೇಷ್ಠ ನೀನು ಇಷ್ಟು ಅಸಡ್ಯವಾಗಿ ಹೇಳ್ತಾ ಇದ್ದೀಯಾ, ಇದನ್ನೆಲ್ಲ ನಮ್ಮ ಭಾಗ್ಯ ಒಬ್ಳೆ ನಮಗೆ ಮಾಡಿ ಕೊಡ್ತಾಳೆ ಗೊತ್ತಾ ನಿನಗೆ ಅಂತ ಹೇಳ್ತಾರೆ. ಅವಾಗ ಕುಸುಮ, ನಮ್ಮ ಭಾಗ್ಯ ಎಷ್ಟೇ ದೊಡ್ಡ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ರು ಕೂಡ, ಮನೇಲಿ ಎಷ್ಟೇ ಕೆಲಸ ಇದ್ರೂ ಕೂಡ ಯಾವುದನ್ನು ಬಿಡದೆ ಮಾಡೇ ಅವಳು ಹೊರಗಡೆ ಕಾಲಿಡ್ತಾ ಇದ್ಲು, ನಿನ್ನ ಥರ ಮೊಬೈಲಲ್ಲಿ ಫುಡ್ಡೆಲ್ಲ ಆರ್ಡ್ರು ಮಾಡಿ ನಮಗೆ ಊಟ ತರಿಸ್ತಾ ಇರಲಿಲ್ಲ ಅಂತ ಕುಸುಮ ಹೇಳಿದ ತಕ್ಷಣ, ಅಯ್ಯೋ ಅವಳಿಗೆ ಆರ್ಡರ್ ಮಾಡೋಕ್ಕೆ ಬರೋಲ್ಲ, ಅವಳು ದಡ್ಡಿ, ಅದಕ್ಕೆ ಅವಳು ಎಲ್ಲ ಕೆಲಸನೂ ಮಾಡಿಟ್ಟು ಹೋಗ್ತಾಳೆ ಅಂತ ಶ್ರೇಷ್ಠ ಹೇಳ್ಬಿಡ್ತಾಳೆ. ಅದೇ ಟೈಮಿಗೆ ಭಾಗ್ಯ ಅವರ ಅಮ್ಮ ಶ್ರೇಷ್ಠ ಕೆನ್ನೆಗೆ ಸರಿಯಾಗಿ ಬಾರಿಸ್ಬಿಡ್ತಾರೆ. ಏನೇ ಅಂದೆ ಮನೆ ಹಾಳಿ, ನನ್ನ ಮಗಳು ದಡ್ಡಿ ಅದಕ್ಕೆ ಊಟ ತರಿಸೋಲ್ಲ ಅಂತ ಹೇಳ್ತಾ ಇದೀಯಾ, ನೀನು ಕಣೆ ಮನೆ ಹಾಳಿ, ನನ್ನ ಮಗಳು ಮನೆಯವ್ರನ್ನ ಇಷ್ಟ ಕಷ್ಟ ಎಲ್ಲ ಕೇಳಿಕೊಂಡು ಅವ್ರಿಗೆ ರುಚಿಯಾಗಿ ಅಡುಗೆ ಮಾಡಾಕ್ತಾಳೆ, ನಿಂತನ ಮನೆ ಹಾಳು ಮಾಡಲ್ಲ ಅಂತ ಅವ್ರ ತಾಯಿ ಹೇಳ್ತಾರೆ. ಅಲ್ಲಮ್ಮ ಶ್ರೇಷ್ಠ, ನಿನಗೆ ಒಂದು ಬೆಳಗ್ಗೆ ತಿಂಡಿ ಮಾಡೋಕ್ಕಾಗದೇ ಇರೋಳು ಇನ್ನು ನೀನು ಈ ಮನೆಯನ್ನೆಲ್ಲ ಹೇಗೆ ಸಂಭಾಳಿಸ್ತೀಯ ಅಂತ ಕುಸುಮ ಕೇಳಿದಾಗ, ಕಮಾನತೆ ನಾನು ಫುಡ್ ಆರ್ಡರ್ ಮಾಡೋದಕ್ಕೂ ಮನೆ ಸಂಭಾಳಿಸೋದಕ್ಕೂ ಏನು ಸಂಬಂಧ ಇದೆ ಅಂತ ಹೇಳ್ತಾಳೆ. ಸಂಬಂಧ ಇದೆ, ನೀನು ಈ ಥರ ತಿಂಡಿ ಮಾಡದೆ ಡೈಲಿ ಫುಡ್ಡನ್ನು ಆರ್ಡರ್ ಮಾಡ್ತಾ ಇದ್ರೆ ದುಡ್ಡು ಎಲ್ಲಿದ್ದ ಬರುತ್ತೆ, ದುಡ್ಡು ಅಷ್ಟು ತಗೊಂಡೋಗಿ ಅದಕ್ಕೆ ಸುರಿಬೇಕಾಗುತ್ತೆ ಅಂತ ಕುಸುಮ ಹೇಳ್ತಾಳೆ. ಕುಸುಮ ಹೇಳಿದ ತಕ್ಷಣ ಅಲ್ಲಿ ಶ್ರೇಷ್ಠ ಕೋಪ ಮಾಡಿಕೊಂಡು ಹೋಗ್ತಾಳೆ. ಇನ್ನು ಬೆಳಗ್ಗೆ ಭಾಗ್ಯ ಅವ್ರ ಮಾವ ಗಾಡಿ ಸ್ಟಾರ್ಟ್ ಆಗ್ತಾ ಇರಲ್ಲ, ಅವರು ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅವಾಗ ಕುಸುಮ, ಎಷ್ಟು ದಿನ ಆಯಿತು ಈ ಥರ ಆಗಿ, ಸರಿ ಮಾಡಿಸ್ಕೋಬೇಕು ತಾನೇ ಅಂತಾರೆ. ಒಂದು 4 ಸತಿ ತಳ್ಳಿದ್ರೆ ಸರಿ ಹೋಗುತ್ತೆ ಬಿಡು ಕುಸುಮ ಅಂತಾರೆ. ಹೇಗೆ ಸರಿ ಹೋಗುತ್ತೆ, ಇದೊಂದು ಸತಿ ಸರಿ ಮಾಡಿಸ್ಕೊಳ್ರಿ, ನಾನು ಭಾಗ್ಯಗೆ ಹೇಳ್ತೀನಿ ಅಂತಾರೆ. ಅಯ್ಯೋ ಕುಸುಮ ಆ ಥರ ತಪ್ಪು ಮಾತ್ರ ಮಾಡಬೇಡ, ಅವಳು ಇಷ್ಟು ದಿನ ನಮಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ, ಈ ಮನೆಗೋಸ್ಕರ ನಮಗೋಸ್ಕರ ಮಾಡ್ತಾನೆ ಇದ್ದಾಳೆ, ಅವಳು ಇಷ್ಟು ದಿನ ಕೆಲ್ಸಕ್ಕೆ ಹೋಗ್ತಿದ್ರು ಕೂಡ ಅವಳಿಗೆ ಅಂತ ಏನೂ ಕೂಡ ಮಾಡ್ಕೊಂಡಿಲ್ಲ, ಅದನ್ನು ಕೂಡ ಈ ಮನೆಗೋಸ್ಕರನೇ ಮಾಡ್ತಾ ಇದ್ದಾಳೆ, ನೀನು ದಯವಿಟ್ಟು ಅವಳಿಗೆ ಈವರೆಗೂ ಕೂಡ ಅವಳಿಗೆ ಒರೆಸ್ಬೇಡ ಅಂತ ಹೇಳಿದ ತಕ್ಷಣ ಕುಸುಮ, ಇಲ್ಲಿ ಹಾಗಂತ ನೀವು ಕಷ್ಟಪಡೋದು ನನ್ನ ಕೈಯಲ್ಲಿ ನೋಡ್ಕೊಂಡು ಇರೋಕ್ಕಾಗೋಲ್ಲ ಅಂತಾರೆ. ಅಯ್ಯೋ ಇದೆಲ್ಲ ಏನು ದೊಡ್ಡ ಕಷ್ಟ, 4 ಸತಿ ತಳ್ಳಿದ್ರೆ ಸ್ಟಾರ್ಟ್ ಆಗುತ್ತೆ ಬಿಡು ಕುಸುಮ ಅಂತ ಹೇಳ್ತಾರೆ. ಅದಕ್ಕಿಂತ ಇನ್ನೊಂದು ದೊಡ್ಡ ವಿಚಾರನ ನೀನು ಯೋಚನೆ ಮಾಡಬೇಕು ಕುಸುಮ ಅಂತ ಅವ್ರು ಹೇಳ್ತಾರೆ. ಇನ್ಮೇಲಾದ್ರೂ ಭಾಗ್ಯ
ಭಾಗ್ಯ ಜೀವನ ಸರಿ ಹೋಗಬೇಕು, ಆವಾಗಲೇ ನನಗೆ ನೆಮ್ಮದಿ. ಅವಳು ನಮಗೋಸ್ಕರ ಮನೆಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದ್ದಾಳೆ. ಇವತ್ತು ನಾವು ನೆಮ್ಮದಿಯಾಗಿದ್ದೀವಿ ಅಂದರೆ ಅದಕ್ಕೆ ಭಾಗ್ಯನೇ ಕಾರಣ. ಅವಳಿಗೆ ನಾವೇನಾದರೂ ಮಾಡಬೇಕು ಕುಸುಮ ಅಂತಾರೆ. ಹೌದು ರೀ, ಅವಳು ಯಾವತ್ತೂ ಕೂಡ ಅವಳ ಬಗ್ಗೆ ಯೋಚನೆ ಮಾಡಲ್ಲ. ಯಾವತ್ತೂ ಅವಳ ಕಷ್ಟ ನಮ್ಮ ಹತ್ರ ಹೇಳ್ಕೊಳ್ಳೋದೇ ಇಲ್ಲ. ಯಾವಾಗಲೂ ಕೂಡ ಅವಳಿಗೆ ನಮ್ಮದೇನೆ ಚಿಂತೆ. ಅವಳು ನನ್ನ ಮಗಳಾಗಿ ಹುಟ್ಟಬೇಕು ಇತ್ತು ಅಂತ ಪ್ರತಿದಿನ ನನಗೆ ಅನ್ನಿಸ್ತಾ ಇರುತ್ತೆ ಅಂತಲೂ ಕೂಡ ಕುಸುಮ ಅಳ್ತಾ ಇರ್ತಾರೆ. ಹೌದು ಕುಸುಮ, ಇನ್ಮೇಲಾದ್ರೂ ಅವಳ ಕಣ್ಣಲ್ಲಿ ನೀರು ಬರದೇ ಇರೋ ಹಾಗೆ ನೋಡ್ಕೋಬೇಕು. ಇನ್ಮೇಲಾದ್ರೂ ದೇವ್ರು ಅವಳಿಗೆ ಒಳ್ಳೇದು ಮಾಡಬೇಕು ಅಂತ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಅದನ್ನ ಭಾಗ್ಯ ಕೂಡ ಕೇಳಿಸ್ಕೊಂಡು ಅಳ್ತಾ ಇರ್ತಾಳೆ. ಅದನ್ನ ಕೇಳಿಸ್ಕೊಂಡು ಭಾಗ್ಯ ಕುಸುಮ ಕಾಲಿಗೆ ಬಿದ್ದು ಕೆಲ್ಸಕ್ಕೆ ಹೋಗಕ್ಕೆ ರೆಡಿ ಆಗ್ತಾಳೆ. ಸರಿ ಮಗಳೇ, ಹುಷಾರಾಗಿ ಹೋಗ್ಬಾ, ಆ ಮನೆ ಹಾಳಿ ಏನು ಮಾಡ್ತಾ ಇದ್ದಾಳೆ ಅಂತ ನಾನು ಹೋಗಿ ನೋಡ್ತೀನಿ ಅಂತ ಕುಸುಮ ಅಲ್ಲಿದ್ದ ಮೇಲೆ ಹೋಗ್ತಾರೆ. ಭಾಗ್ಯ ಕೂಡ ಕೆಲ್ಸಕ್ಕೆ ಹೋಗ್ತಾಳೆ. ಇದಿಷ್ಟು ಶನಿವಾರದ ಸಂಚಿಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.